Hello student, already we have studied theoretical aspect of conjoinment, that is meaning of conjoinment, and also the parties involved in the conjoinment, that is conjoiner, conjoinee, and also we have studied the difference between conjoinment and sales, features of conjoinment. These topics already we have covered in our previous video. In this video, let us concentrate on accounting for losses, that is how abnormal loss is to be valued and how it is to be treated, and also about the normal loss. Let us discuss these aspects in this video. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಂಜೈನ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೇವೆ. ಕಂಜೈನರ್ ಅಂದ್ರೆ ಯಾರು, ಕಂಜೈನಿ ಅಂದ್ರೆ ಯಾರು, ಮತ್ತು ಕಂಜೈನ್ಮೆಂಟ್ ದ ಲಕ್ಷಣಗಳೇನು, ಕಂಜೈನ್ಮೆಂಟು ಮತ್ತು ಸೇಲ್ಸ್ ಹೇಗೆ ಭಿನ್ನವಾಗಿದ್ದಾವೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಈ ವಿಡಿಯೋದಲ್ಲಿ ಅಕೌಂಟಿಂಗ್ ಫಾರ್ ಲಾಸಸ್ ಅಂದರೆ ಕಂಜೈನ್ಮೆಂಟ್ ಲಾಸಸ್ ಬಗ್ಗೆ ತಿಳಿದುಕೊಳ್ಳೋಣ. ಅದು ಅಬ್ನಾರ್ಮಲ್ ಲಾಸ್ ಆಗಿರ್ಬೋದು ಅಥವಾ ನಾರ್ಮಲ್ ಲಾಸ್ ಆಗಿರ್ಬೋದು. ಹೇಗೆ ಅಬ್ನಾರ್ಮಲ್ ಲಾಸ್ ಅನ್ನು ವ್ಯಾಲ್ಯೂ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಜರ್ನಲ್ ಎಂಟ್ರೀಸ್ಗಳು ಯಾವುವು, ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. Usually when the goods are conjoined, part of such goods may lost in transit or after conjoinee receives the goods. It is common that when conjoiner sends goods to the conjoinee, so some of the goods may be lost in transit due to accident, or after goods are reached the point of conjoinee, then also the goods may be subject to loss. So such a losses are called as the conjoinment loss. And there are two types of losses, namely normal loss and abnormal loss. ಅಂದರೆ ಕಂಜೈನರು ಕಂಜೈನಿಗೆ ಗೂಡ್ಸ್ ಕಳಿಸ್ಕೊಡ್ತಾನೆ. ಆ ರೀತಿ ಕಳಿಸ್ಕೊಟ್ಟಂಥ ಗೂಡ್ಸ್ನಲ್ಲಿ ಸ್ವಲ್ಪ ಪ್ರಮಾಣದ ಗೂಡ್ಸ್ಗಳು ದಾರಿ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿ ಹಾಳಾಗಬಹುದು ಅಥವಾ ನಷ್ಟ ಸಂಭವಿಸಬಹುದು, ಅಥವಾ ಅವು ಕಂಜೈನಿ ಪ್ಲೇಸಿಗೆ ತಲುಪಿದ ನಂತರವೂ ಸಹಿತ ಹಾಳಾಗ್ತಕ್ಕಂಥ ಅಥವಾ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಸೊ ಹೀಗೆ ಕಂಜೈನರ್ ಕಳಿಸ್ಕೊಟ್ಟಂಥ ಎಲ್ಲ ಗೂಡ್ಸ್ಗಳು ಸುರಕ್ಷಿತವಾಗಿ ಕಂಜೈನಿಗೆ ತಲುಪ್ತಾವೆ ಅಂತ ಹೇಳಕ್ ಬರೋದಿಲ್ಲ, ತಲುಪಬಹುದು. ಯೂಶುವಲ್ ಆಗಿ ಸ್ವಲ್ಪ ಪ್ರಮಾಣದ ಗೂಡ್ಸ್ಗಳು ಹಾಳಾಗ್ತವೆ. ಅದಕ್ಕೆ ನಾವು ಕಂಜೈನ್ಮೆಂಟ್ ಲಾಸಸ್ ಅಂತ ಕರಿತೇವೆ. ಎರಡು ಥರದ ಲಾಸಸ್ಗಳನ್ನು ನಾವು ನೋಡ್ಬೋದು. ಒಂದು ನಾರ್ಮಲ್ ಲಾಸ್ ಅಂತೇಳಿ, ಇನ್ನೊಂದು ಅಬ್ನಾರ್ಮಲ್ ಲಾಸ್ ಅಂತೇಳಿ. ಸ್ವಾಭಾವಿಕ ಲಾಸ್, ನಾರ್ಮಲ್ ಅಂದ್ರೆ ಸ್ವಾಭಾವಿಕ, ಇನ್ನೊಂದು ಅಬ್ನಾರ್ಮಲ್ ಅಂತಂದ್ರೆ ಅಸ್ವಾಭಾವಿಕ ನಷ್ಟ ಅಂಥೇಳಿ. ನಾರ್ಮಲ್ ಲಾಸ್ ಈಸ್ ಎ ಕಾಮನ್ ಲಾಸ್, ಆರ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಟ್ ಈಸ್ ನಾರ್ಮಲ್, like normal temperature. So it is common loss which is expected and unavoidable. Examples: loss due to leakage,
breakage, evaporation or drying, etc. The cost of normal loss is to be borne by the good units. It means that it is a common loss inherent due to the nature of materials or goods, and it is expected and unavoidable. It cannot be avoided. Examples are loss due to leakage, breakage, evaporation, etc. ಅಂದ್ರೆ ನಾರ್ಮಲ್ ಲಾಸ್ ಅಂತಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ನಷ್ಟ. ಇದನ್ನ ನಾವು ಊಹಿಸ್ಕೊಂಡಿರ್ತೀವಿ ಮತ್ತು ಇದನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಅವಾಯ್ಡ್ ಮಾಡಲಿಕ್ಕೆ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಇದರ ಪ್ರಮಾಣ ಸ್ವಲ್ಪ ಮಟ್ಟದ್ದಾಗಿರ್ತೈತಿ. ಅಂದ್ರೆ 1% ಅಥವಾ 2% ಸಾಮಾನ್ಯವಾಗಿ ನಷ್ಟ ಆಗೇ ಆಗ್ತೈತಿ. ಹಾಗಾದ್ರೆ ಇದು ಉದಾಹರಣೆ ಯಾವುವು ಅಂತಂದ್ರೆ ಲೀಕೇಜ್, ಸೋರುವಿಕೆ, ಅಥವಾ ಬ್ರೇಕೇಜ್, ತುಂಡಾಗುವಿಕೆ, ನೆಕ್ಸ್ಟ್ ಎವಾಪರೇಷನ್ ಅಂತೇಳಿ ಆವಿಯಾಗಿ ಹೋಗೋದು ಅಂತ ಹೇಳ್ತಾರಲ್ಲ ಅದು, ಅಥವಾ ಡ್ರೈಯಿಂಗ್, ಒಣಗದ ಹಾಗೆ, ಶ್ರಿಂಕೇಜ್ ಅಂತ ಕರಿತೇವೆ. ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ನಾರ್ಮಲ್ ಲಾಸಸ್. ಈ ಎಲ್ಲ ಕಾರಣಗಳಿಂದಾಗಿ ನಾರ್ಮಲ್ ಲಾಸ್ ಸಂಭವಿಸ್ತೈತಿ ಅಂತೇಳಿ ಹೇಳ್ಬೋದು. ಅಂದ್ರೆ ಈಗ ನೀವು ಕೆಲವೊಂದು ಪದಾರ್ಥಗಳಿದ್ದಾವೆ, ಆಯಿಲ್ ತೆಗೆದುಕೊಳ್ಳಿ, ಆಯಿಲ್ಲು ನೀವು ಬ್ಯಾರೆಲ್ಗೆ ಹಾಕಿರ್ತೀರಿ, ಸ್ವಲ್ಪ ಪ್ರಮಾಣದಲ್ಲಿ ಲೀಕ್ ಆಗಿ ಆಗ್ತೈತಿ, ಅಥವಾ ಆಯಿಲ್ ಏನಾಗ್ತೈತೆ ಅಂದ್ರೆ ಎವಾಪರೇಷನ್ ಆಗುತ್ತೆ. ಇನ್ನು ಕೆಲವೊಂದು ಪದಾರ್ಥಗಳು ಏನಾಗ್ತವೆ ಅಂತಂದ್ರೆ ಒಣಗಿದ ಹಾಗೆ ವೇಟ್ಗಳನ್ನು ಕಳೆದುಕೊಳ್ತಾವೆ. ಸೊ ಈ ಎಲ್ಲ ಕಾರಣದಿಂದ ಆಗ್ತಕ್ಕಂಥ ನಷ್ಟಗಳನ್ನ ಇದು ಸ್ವಾಭಾವಿಕ ನಷ್ಟ ಅಂತ ಕರಿತೀವಿ, ಅಥವಾ ನಾರ್ಮಲ್ ಲಾಸ್ ಅಂತ ಕರಿತೇವೆ. ಹಾಗಾದ್ರೆ ಈ ನಾರ್ಮಲ್ ಲಾಸಿನ ಕಾಸ್ಟ್ ಅನ್ನ ಗುಡ್ ಯೂನಿಟ್ಸ್ ಬಿಯರ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ದ ಕಾಸ್ಟ್ ಆಫ್ ನಾರ್ಮಲ್ ಲಾಸ್ ಈಸ್ ಟು ಬಿ ಬೋರ್ನ್ ಬೈ ದ good units. Then another loss is abnormal loss. It is an unexpected loss which arises due to abnormal reasons such as accident, fire, flood, etc. ಹಾಗಾದ್ರೆ ಈ ಅಬ್ನಾರ್ಮಲ್ ಲಾಸ್ ಅಂತಂದ್ರೆ ಅಸ್ವಾಭಾವಿಕವಾಗಿರ್ತಕ್ಕಂಥದ್ದು, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು, ಊಹಿಸ್ಕೊಂಡಿರೋದಿಲ್ಲ, ಅಚಾನಕ್ ಆಗಿ ಆಗ್ತಕ್ಕಂಥದ್ದು ನಷ್ಟ. ಸೊ ಹಾಗಾದ್ರೆ ಇದಕ್ಕೆ ಕಾರಣಗಳು ಏನಂತಂದ್ರೆ ಎಕ್ಸಿಡೆಂಟ್, ಅಪಘಾತದಿಂದ ಆಗ್ತಕ್ಕಂಥ ನಷ್ಟ. ಯಾರಿಗಾದ್ರೂ ಅಪಘಾತಗಳನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಸೊ ಬೆಂಕಿ ತಗುಲಿ ಗೂಡ್ಸ್ಗಳು ನಷ್ಟ ಆಗ್ತಕ್ಕಂಥದ್ದು ಅಬ್ನಾರ್ಮಲ್ ಲಾಸು. ಪ್ರವಾಹ ಬಂದು ಗೂಡ್ಸ್ಗಳು ನಷ್ಟ ಆಯಿತು ಅಂತಂದ್ರೆ ಅದನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಈ ಬೆಂಕಿಯನ್ನಾಗಲಿ ಅಥವಾ ಪ್ರವಾಹವನ್ನಾಗಲಿ ಅಥವಾ ಅಪಘಾತಗಳನ್ನಾಗಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಅನ್ಎಕ್ಸ್ಪೆಕ್ಟೆಡ್ ಕಾಸಸ್ನಿಂದ ಆಗಿರ್ತಕ್ಕಂಥ ನಷ್ಟ ಅಬ್ನಾರ್ಮಲ್ ಲಾಸ್ ಅಂತ ಕರಿತೇವೆ. ಹಾಗಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಕನ್ಸೈನ್ಮೆಂಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಹಾಗಾದ್ರೆ ಈ ಕನ್ಸೈನ್ಮೆಂಟ್ ಚಾಪ್ಟರ್ನಲ್ಲಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಅಥವಾ ವ್ಯಾಲ್ಯೂಯೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಇದು ಬಹಳ ಮಹತ್ವದ್ದಾಗಿದೆ. ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ದ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಬೇಕು. ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನಂತಂದ್ರೆ ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್. ಎಷ್ಟು ಗೂಡ್ಸ್ ನಷ್ಟ ಆಗಿದೆ ಅದರ ವ್ಯಾಲ್ಯೂ ಮಾಡ್ಕೊಳ್ಬೇಕು. ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್ ಅನ್ನು ಕಂಡುಹಿಡಿಲಿಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನಂಬರ್ ಆಫ್ ಗೂಡ್ಸ್ ಲಾಸ್ಟ್ ಅಥವಾ ನಂಬರ್ ಆಫ್ ಯೂನಿಟ್ಸ್ ಲಾಸ್ಟ್ ಅಥವಾ ನಂಬರ್ ಆಫ್ ಕೆಜಿ ಲಾಸ್ಟ್ ಅಂತೇಳಿ ಇಂಟು ಕಾಸ್ಟ್ ಪರ್ ಯೂನಿಟ್ ಅಥವಾ ಕಾಸ್ಟ್ ಪರ್ ಕೆಜಿ ಅಂತೇಳಿ. ಎಷ್ಟು ಯೂನಿಟ್ ನಷ್ಟ ಆಗಿದ್ದಾವೆ ಅದನ್ನ ಪ್ರೈಸ್ ಪರ್ ಯೂನಿಟ್ನಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಂತೇಳಿ ಬರುತ್ತೆ. ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಅಮೌಂಟ್ ಅನ್ನು ತಗೊಳ್ಬೇಕು. ಇದಕ್ಕೆ ಏನು ಆ್ಯಡ್ ಮಾಡಬೇಕಂತಂದ್ರೆ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಅಂತೇಳಿ. ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಒಟ್ಟು ಅಲ್ಲ, ನಾಟ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್ ಬಟ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕನ್ಸೈನರ್. ಹಾಗಾದ್ರೆ ಪ್ರಪೋರ್ಷನೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಏನಂತಂದ್ರೆ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್ ಇಂಟು ಗೂಡ್ಸ್ ಲಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಗೂಡ್ಸ್ ಕನ್ಸೈನ್ಡ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕನ್ಸೈನರ್ ಬರ್ತೈತಿ. ಈ ರೀತಿ ಫಾರ್ಮುಲಾ ಹಚ್ಚಿ
ಕ್ಯಾಲ್ಕುಲೇಷನ್ ಮಾಡಿರೋ ಅಮೌಂಟ್ ಸಿಗುತ್ತೆ ನಮಗೆ. ಇದು ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕಂಜೈನರ್. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟು ಮತ್ತು ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕಂಜೈನರ್ ಎರಡನ್ನೂ ಆ್ಯಡ್ ಮಾಡಿರೋ ಬರ್ತಕ್ಕಂಥದ್ದು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಅಂತೇಳಿ. ಸೊ ಹೀಗೆ ಅಬ್ನಾರ್ಮಲ್ ಲಾಸನ್ನು ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಎಲ್ಲ 12 ಮಾರ್ಕ್ಸ್ ಪ್ರಾಬ್ಲಮ್ನಲ್ಲಿ ನಾವು ಸಾಮಾನ್ಯವಾಗಿ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂವನ್ನು ಕಂಡುಹಿಡಿಯಲೇಬೇಕು. ಸೊ ಈ ಫಾರ್ಮುಲಾ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್. ಈಗ 100 ಸೈಕಲ್ ಕಳಿಸ್ಕೊಳ್ತಿರ್ತಾರೆ, 2 ಸೈಕಲ್ ನಷ್ಟ ಆದವು ಅಂತಂದ್ರೆ 2 ಸೈಕಲ್ ತೆಗೆದುಕೊಳ್ಬೇಕು. ಇಂಟು 1 ಸೈಕಲ್ಗೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ನಮಗೆ ಗೂಡ್ಸ್ ಲಾಸ್ಟ್ ಬರ್ತದೆ, ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್ ಬರ್ತೈತಿ. ಇದಕ್ಕೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಆ್ಯಡ್ ಮಾಡಬೇಕು. ಯಾರ್ದು? ಕಂಜೈನರ್ದು. ಒಂದು ವೇಳೆ ಕಂಜೈನಿ ಪ್ಲೇಸ್ನೊಳಗನ ನಷ್ಟ ಆಗಿತ್ತು ಅಂತಂದ್ರೆ ಅವಾಗ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕಂಜೈನಿನೂ ಸಹಿತ ತೆಗೆದುಕೊಳ್ಬೇಕು. ಅದು ರೇರ್ ಕೇಸು, ಬಟ್ ಇದು ಕಾಮನ್ ಕೇಸ್ ಅಂತೇಳಿ ಹೇಳ್ಕೋಬೋದು. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನನಗಲ್ಲೇ ಆ ಫಾರ್ಮುಲಾ ಹೇಳುವಾಗ ಒಂದು ಪದವನ್ನು ಬೆಳೆಸಿದೆ ನಾನು. ಅದು ಯಾವುದು ಅಂತಂದ್ರೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ. ಹಾಗಾದರೆ ನಾವಿಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಏನನ್ನೋದು ತಿಳಿದುಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಬೋದು. ಹಾಗಾದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಯಾವುದು ಅಂತಂದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಒನ್ಸ್ ವೈಲ್ ಸೆಂಡಿಂಗ್ ಗೂಡ್ಸ್ ಬೈ ದ ಕಂಜೈನರ್ ಅಂಡ್ receiving or bringing the goods to his godown by the consignee is the non-recurring expenses. All the expenses of the consignor are non-recurring. Examples: packing charges, loading charges, carriage, freight, insurance, customs duty, etc. These are all the expenses which the consignor incurs while sending the goods, and these expenses are treated as the non-recurring expenses of the consignor. ಹಾಗಾದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರೆ ರೆಕರಿಂಗ್ ಅಂತಂದ್ರೆ ಮೇಲಿಂದ ಮೇಲೆ ಅಂತೇಳಿ, ನಾನ್ ರಿಕರಿಂಗ್ ಅಂತಂದ್ರೆ ಮೇಲಿಂದ ಮೇಲೆ ಅಲ್ಲ ಅಂತೇಳಿ. ಯಾವ ಎಕ್ಸ್ಪೆನ್ಸಸ್ ಅನ್ನ ಮೇಲಿಂದ ಮೇಲೆ ನಾವು ವ್ಯಯ ಮಾಡೋದಿಲ್ವೋ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ. ಅಂದ್ರೆ ಒಂದು ಸಾರಿ ವ್ಯಯ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ಗಳಿಗೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಅಂದ್ರೆ ಕಂಜೈನರು ಗೂಡ್ಸ್ ಅನ್ನ ಕಳಿಸ್ಕೊಡುವಾಗ ಮಾಡ್ತಕ್ಕಂಥ ವೆಚ್ಚಗಳೆಲ್ಲವೂ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ. ಅವನು ಗೂಡ್ಸ್ ಅನ್ನ ಯಾರಿಗೆ ಕಳಿಸ್ಕೊಡ್ತಾನೆ? ಕಂಜೈನಿಗೆ. ಹಾಗಾದ್ರೆ ಕಂಜೈನರು ಗೂಡ್ಸ್ ಅನ್ನ ಕಳಿಸ್ಕೊಡುವಾಗ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ಗೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು ಕಂಜೈನಿಗೆ ಸಂಬಂಧಪಟ್ಟ ಹಾಗೆ. ಕಂಜೈನಿಗೆ ಸಂಬಂಧಪಟ್ಟ ಹಾಗೆ ನಾನ್ ರಿಕರಿಂಗ್ ಯಾವುದು ಅಂತಂದ್ರೆ ಕಂಜೈನರ್ ಕಳಿಸ್ಕೊಟ್ಟಂತ ಗೂಡ್ಸ್ ಅನ್ನ ರಿಸೀವ್ ಮಾಡಿಕೊಂಡು ಅವನು ಗೋಡಾವಣಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವೆಚ್ಚಗಳೇನಿದಾವಲ್ಲ ಅಲ್ಲಿವರೆಗೂ ಮಾಡಿದಂಥ ವೆಚ್ಚಗಳನ್ನ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕಂಜೈನಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಕಂಜೈನರ್ ಕಳಿಸ್ಕೊಡುವಾಗ ಮಾಡಿರ್ತಕ್ಕಂಥದ್ದು, ಕಂಜೈನಿ ಗೂಡ್ಸ್ ಅನ್ನ ರಿಸೀವ್ ಮಾಡಿಕೊಂಡು ಗೋಡಾವಣಿಗೆ ತೆಗೆದುಕೊಂಡು ಹೋಗುವಾಗ ಮಾಡ್ತಕ್ಕಂಥ ವೆಚ್ಚಗಳೇನದಾವಲ್ಲ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಹೇಳ್ತೀವಿ. ಕಂಜೈನರಿಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಗೆ ಎಕ್ಸಾಂಪಲ್ ಅಂದ್ರೆ ಪ್ಯಾಕಿಂಗ್ ಚಾರ್ಜಸ್ ಆಗಿರ್ಬೋದು, ಲೋಡಿಂಗ್ ಚಾರ್ಜಸ್ ಆಗಿರ್ಬೋದು, ಕ್ಯಾರೇಜು, ಫ್ರೈಟು, ಇನ್ಶೂರೆನ್ಸು, ಕಸ್ಟಮ್ಸ್ ಡ್ಯೂಟಿ, ಇವೆಲ್ಲ ಕಂಜೈನರನ ಪಾಲಿನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕಂಜೈನಿದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು. ಅವು ಯಾವ ಅಂತಂದ್ರೆ ಅನ್ಲೋಡಿಂಗ್ ಚಾರ್ಜಸ್ ಆಗಿರ್ಬೋದು, ಡಾಕ್ ಡ್ಯೂಸ್ ಆಗಿರ್ಬೋದು, ಆಕ್ಟ್ರಾಯ್ ಆಗಿರ್ಬೋದು, ಅಥವಾ ಕ್ಯಾರೇಜ್ ಆಗಿರ್ಬೋದು. ಇವೆಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕಂಜೈನಿ ಅಂತ ಹೇಳ್ತವೆ. ಹಾಗಾದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಹೊರತುಪಡಿಸಿ ಬಾಕಿ ಎಕ್ಸ್ಪೆನ್ಸಸ್ ಕಂಜೈನಿ ಏನ್ ಮಾಡ್ತಾನಲ್ಲ ಅವುಗಳನ್ನ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕಂಜೈನಿ ಅಂತ ಹೇಳ್ತೀವಿ. ಸೊ ಇವೆರಡೂ ಬಹಳ ಇಂಪಾರ್ಟೆಂಟ್ ನಿಮಗೆ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನಲ್ಲೂ ಬರುತ್ತೆ, ವ್ಯಾಲ್ಯೂಯೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅನ್ನು ಬರುತ್ತೆ. ಸೊ ಅದರಿಂದ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ರೊಳಗೆ ಯಾವುದು ನಾನ್ ರಿಕರಿಂಗು ಯಾವುದು ರೆಕರಿಂಗ್ ಅನ್ನೋದನ್ನು ತಿಳಿದುಕೊಳ್ಳಿ. ಒಟ್ಟಿನಲ್ಲಿ ಕಂಜೈನರ್ ಎಲ್ಲ ಎಕ್ಸ್ಪೆನ್ಸಸ್ಸು
ನಾನ್ ರಿಕರಿಂಗ್ ಆಗ್ತವೆ. ಕಂಜೈನಿದು ಮಾತ್ರ ಎಲ್ಲ ಆಗೋದಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಿಟ್ಟು ಬಾಕಿ ಎಕ್ಸ್ಪೆನ್ಸಸ್ ಎಲ್ಲ ನಾನ್ ರಿಕರಿಂಗ್ ಅಂತೇಳಿ ಟ್ರೀಟ್ ಮಾಡ್ಬೋದು ಕಂಜೈನಿಗೆ ಸಂಬಂಧಪಟ್ಟ ಹಾಗೆ. ದೆನ್ ರೆಕರಿಂಗ್ ಎಕ್ಸ್ಪೆನ್ಸಸ್, ದೀಸ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ದ ಗೂಡ್ಸ್ ರೀಚ್ಡ್ ದ ಗೋಡೌನ್ ಆಫ್ ಕಂಜೈನಿ. ಅಂದ್ರೆ ಕಂಜೈನಿ ರಿಶ್ಯೂ ಮಾಡಿಕೊಂಡು ಗೋಡೌನ್ಗೆ ತಲುಪಿಸ್ತಾನಲ್ಲ, ತಲುಪಿಸಿದ ನಂತರ ಮಾಡ್ತಕ್ಕಂಥ ವೆಚ್ಚಗಳು, ಅದು ಗೋಡೌನ್ ರೆಂಟ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇವೆಲ್ಲ ವೆಚ್ಚಗಳನ್ನು ನಾವೇನಂತ ಕರಿತೀವಿ, ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇವುಗಳನ್ನ, ಈ ಎಕ್ಸ್ಪೆನ್ಸಸ್ಗಳನ್ನ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಮಾಡುವಾಗ ನಾವು ಪರಿಗಣಿಸೋದಿಲ್ಲ. ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಮಾಡುವಾಗ ಏನು ಪರಿಗಣಿಸಬೇಕು? ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನು ಮಾತ್ರ ಪರಿಗಣಿಸಬೇಕು. ಹಾಗಾದ್ರೆ ನಿಮಗೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ಬೋದು, ವಾಟ್ ಆರ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕೇಳ್ಬೋದು. ಅವಾಗ ಈ ಉತ್ತರವನ್ನು ಬರೀರಿ. ನೆಕ್ಸ್ಟ್, ಜರ್ನಲ್ ಎಂಟ್ರೀಸ್ ಟು ರೆಕಾರ್ಡ್ ಅಬ್ನಾರ್ಮಲ್ ಲಾಸ್. ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ 3 ಜರ್ನಲ್ ಎಂಟ್ರಿಯನ್ನು ಸಾಮಾನ್ಯವಾಗಿ ನಾವು ಬರೀತೇವೆ. ಒಂದೇದ್ದು ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಅಬ್ನಾರ್ಮಲ್ ಲಾಸು ಎಂಟ್ರಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಟರ್ ಟು ಕನ್ಜೈನ್ಮೆಂಟ್ ಅಕೌಂಟ್ ಅಂತ ಹೇಳಿ, ನರೇಷನ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಆಫ್ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿ ಬರೀರಿ. ನೆಕ್ಸ್ಟ್, ಫಾರ್ ರಿಸಿಪ್ಟ್ ಆಫ್ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕ್ಲೇಮ್. ಅಂದ್ರೆ ಒಂದ್ ವೇಳೆ ಇನ್ಶೂರೆನ್ಸ್ ಮಾಡಿಸಿದ್ರೆ, ಗೂಡ್ಸ್ ಅನ್ನ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಬ್ನಾರ್ಮಲ್ ಲಾಸ್ ಆಗಿದ್ದ ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಮಾಡಬಹುದು. ಹಾಗಾದ್ರೆ ಇನ್ಶೂರೆನ್ಸ್ ಕಂಪ್ನಿ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅದನ್ನ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತೇಳಿ ಬರೀಬೇಕು. ಹಾಗಾದ್ರೆ ಇನ್ಶೂರೆನ್ಸ್ ಕಂಪ್ನಿರು ಪೂರ್ತಿ ಅಮೌಂಟ್ ಅನ್ನು ಕೊಡೋದಿಲ್ಲ. ಈಗ ಉದಾಹರಣೆಗೆ ನಿಮ್ದು 10,000 ರೂಪಾಯಿ ಅಬ್ನಾರ್ಮಲ್ ಲಾಸ್ ಆಗಿದೆ ಅಂತಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು 8,000 ರೂಪಾಯಿ ಕೊಡ್ಬೋದು ಅಥವಾ 7,000 ರೂಪಾಯಿ ಕೊಡ್ಬೋದು. ಹಾಗಾದ್ರೆ 8,000 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಒಟ್ಟು ಲಾಸ್ ಆಗಿರೋದು ನಿಮ್ದು ಎಷ್ಟು? 10,000. 10,000 ಇನ್ಶೂರೆನ್ಸ್ ಕಂಪ್ನಿಯವರು ಎಷ್ಟು ಕೊಡ್ತಾರೆ ನಿಮಗೆ? 8,000 ಕೊಟ್ಟರು ಅಂತ ಕೊಡ್ರಿ. ಹಾಗಾದ್ರೆ 10,000ದಲ್ಲಿ ನೀವು ಇನ್ಶೂರೆನ್ಸ್ ಕಂಪ್ನಿಯಿಂದ ಎಷ್ಟು ರಿಕವರ್ ಮಾಡ್ಕೊಂಡ್ರಿ? 8,000 ರಿಕವರ್ ಮಾಡ್ಕೊಂಡ್ರಿ. ಆ 8,000 ರಿಕವರ್ ಮಾಡ್ಕೊಂಡಿದ್ದಕ್ಕೆ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಬರೀತೀರಿ. ಹಾಗಾದ್ರೆ 10,000 ಮತ್ತು 8,000ದ ಡಿಫರೆನ್ಸ್ ಏನಿದೆಯಲ್ಲ ಅದು ಲಾಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಆ ಲಾಸ್ ಅನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. 3ನೇ ಎಂಟ್ರಿ ಪಾಸ್ ಮಾಡಿ, ದಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತೇಳಿ. ಸೊ ಹೀಗೆ ಒಟ್ಟು ಅಬ್ನಾರ್ಮಲ್ ಲಾಸ್ಗೆ 1 ಎಂಟ್ರಿ, ದೆನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿಯಿಂದ 2ನೇ ಎಂಟ್ರಿ, ನೆಕ್ಸ್ಟ್ ಇವೆರಡು ಅಮೌಂಟ್ ಅನ್ನ ಡಿಫರೆನ್ಸಸ್ ಏನಿದೆಯಲ್ಲ ಅದಕ್ಕೆ 3rd ಎಂಟ್ರಿ, ದಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತೇಳಿ ಈಗ 3 ಎಂಟ್ರಿಯನ್ನ ಪಾಸ್ ಮಾಡ್ಕೊಳ್ಬೇಕು. ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಇಷ್ಟೆಲ್ಲ ಗೊತ್ತಾಯ್ತು ನಮ್ಗೀಗ. ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು ಗೊತ್ತಾಯ್ತು, ಅಬ್ನಾರ್ಮಲ್ ಲಾಸ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಗೊತ್ತಾಯ್ತು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನು ತಿಳ್ಕೊಂಡ್ವಿ. ನಾವು ವಿಲ್ ಬಿ ಇನ್ ಎ ಪೊಸಿಷನ್, now we can solve the problems relating to abnormal loss very easily. The problem is like this: P consigned 1000 kg of sugar at rupees 30 per kg to Q and spent rupees 6,000 as freight and loading charges. 100 kgs of sugar was lost in transit. Q sold 660 kg sugar by incurring rupees 2,000 as a selling expenses. There was a normal loss of 20 kg sugar. Calculate the value of abnormal loss. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನು ನೋಡಿ, ಪಿ ಕ್ಯೂಗೆ 1000 kg ಸಕ್ಕರೆಯನ್ನು ಕಳಿಸ್ಕೊಡ್ತಾನೆ, 30 ರೂಪಾಯಿ 1 kg ಹಾಗೆ. ಆನಂತರ ಇದನ್ನ ಕಳಿಸ್ಕೊಡಕ್ಕೆ ಎಷ್ಟು ಅಮೌಂಟ್ ಅನ್ನು ಇನ್ಕರ್ ಮಾಡಿದ್ದಾನೆ? ಎಕ್ಸ್ಪೆನ್ಸಸ್ 6,000 ರೂಪಾಯಿ. ಹಾಗಾದ್ರೆ ಈ 6,000 ರೂಪಾಯಿ ಯಾರು ಇನ್ಕರ್ ಮಾಡಿದ್ದಾರೆ? ಪಿ. ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು, ಪಿ ಕನ್ಜೈನರ್ ಅಂತಂದ್ರೆ ಪಿ ಏನು? ಇವನು ಕನ್ಜೈನರು. ಯಾರಿಗೆ ಕಳಿಸ್ಕೊಟ್ಟಿದ್ದಾನೆ? ಕ್ಯೂ. ಹಾಗಾದ್ರೆ ಕ್ಯೂ ಏನು? ಕನ್ಜೈನಿ. ಹಾಗಾದ್ರೆ 1,000 kg ಶುಗರ್ ಅನ್ನ 30 ರೂಪಾಯಿದಂಗೆ ಪಿ ಯಾರಿಗೆ ಕಳಿಸ್ಕೊಟ್ಟಿದ್ದಾರೆ? ಕ್ಯೂ ಕಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ 1,000 kg ಕಳಿಸ್ಕೊಡಕ ಕನ್ಜೈನರ್ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದಾನೆ? 6,000 ಮಾಡಿದ್ದಾನೆ. ಆಗಲೇ ಹೇಳಿದ್ದೆ ನಾನು, ಕನ್ಜೈನರ್ ಎಕ್ಸ್ಪೆನ್ಸಸ್ ಎಲ್ಲ ಏನಾಗುತ್ತೆ? ನಾನ್ ರಿಕರಿಂಗ್ ಆಗುತ್ತೆ. ಸೊ ಹಾಗಾದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕನ್ಜೈನರ್ ಎಷ್ಟು? 6,000. ಅಂಡ್ 100 kg ಆಫ್ ಶುಗರ್ ವಾಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಹಾಗಾದ್ರೆ 100 kg ಶುಗರ್ ಏನಾಗಿದೆ? 1,000 kg ಕಳಿಸ್ಕೊಟ್ಟಿದ್ದಾನೆ. ಇದರಲ್ಲಿ 100 kg ಶುಗರ್ ಏನಾಗಿದೆ? ದಾರಿನಲ್ಲಿ ಹಾಳಾಗಿದೆ.
ಮಧ್ಯದಲ್ಲಿ ಹಾಳಾಗಿದೆ, ಇನ್ ಟ್ರಾನ್ಸಿಟ್ ಅಂತೇಳಿ ಪ್ರಯಾಣ ಮಾಡುವಾಗ ಅದು ಹಾಳಾಗಿದೆ. ದೆನ್ ಕ್ಯೂ ಸೋಲ್ಡ್ 660 kg. ಹಾಗಾದರೆ 1000 kg ಕಳಿಸ್ಕೊಟ್ಟಿದ್ದಾನೆ, ಅದರಲ್ಲಿ 100 kg ಹಾಳಾಗಿದೆ ದಾರಿನಲ್ಲಿ ಮಧ್ಯದಲ್ಲಿ. ದೆನ್ ಕ್ಯೂ ಏನು ಮಾಡಿದ್ದಾನೆ, 660 kg ಶುಗರನ್ನು ಸೇಲ್ ಮಾಡಿದ್ದಾನೆ ಬೈ ಇನ್ಕರಿಂಗ್ ₹2000 ಆಸ್ ಸೆಲ್ಲಿಂಗ್, 2000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಮಾಡಿ 660 kg ಶುಗರನ್ನು ಮಾರಾಟ ಮಾಡಿದ್ದಾನೆ. ಹಾಗಾದ್ರೆ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾರ್ದಿದು, ಕಂಜೈನಿ, ಮತ್ತು ಇದು ನಾನ್ ರೆಕರಿಂಗ್ ಅಲ್ಲ, ರೆಕರಿಂಗ್ ಎಕ್ಸ್ಪೆನ್ಸಸ್. ದೆನ್ ದೇರ್ ವಾಸ್ ಎ ನಾರ್ಮಲ್ ಲಾಸ್ ಆಫ್ 20 kg ಆಫ್ ಶುಗರ್. ಹಾಗಾದ್ರೆ ನಾರ್ಮಲ್ ಲಾಸು 20 kg ಶುಗರ್ ಏನಾಗಿದೆ, ನಾರ್ಮಲ್ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಷ್ಟು ಮಾಹಿತಿಯಿಂದ ನಾವೀಗ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಮಾಡುವಾಗ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಏನು ಹೇಳಿದ್ದೀನಿ ಫಾರ್ಮುಲಾ ಅಂತಂದ್ರೆ, ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್, ಅಥವಾ ಈ ಪ್ರಾಬ್ಲಮ್ನಲ್ಲಿ ಕಾಸ್ಟ್ ಆಫ್ ಶುಗರ್ ಲಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದಕ್ಕೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕನ್ಸೈನರ್ ಆ್ಯಡ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಏನು ಮಾಡ್ಕೋಬೇಕು, ಕಾಸ್ಟ್ ಆಫ್ ಶುಗರ್ ಲಾಸ್ಟ್ ತಗೊಳ್ಬೇಕು. ಕಾಸ್ಟ್ ಆಫ್ ಶುಗರ್ ಲಾಸ್ಟ್ ಅಂತಂದ್ರೆ ಎಷ್ಟು ಶುಗರ್ ಲಾಸ್ ಆಗಿದೆ ಮತ್ತು ಪರ್ ಕೆ ಜಿ ಶುಗರ್ಗೆ ಎಷ್ಟು ಅಮೌಂಟ್ ಅಂತೇಳಿ. ಹಾಗಾದ್ರೆ ಎಷ್ಟು ಲಾಸ್ ಆಗಿದೆ, 100 kg ಆಫ್ ಶುಗರ್ ಲಾಸ್ಟ್ ಅಂತ ಹೇಳಿದ್ದಾರೆ. 100 kg ತೆಗೆದುಕೊಳ್ಳಿ, ಇಂಟು ಪರ್ ಕೆ ಜಿಗೆ ಎಷ್ಟಿದೆ, 30 ರೂಪೀಸ್ ತೆಗೆದುಕೊಳ್ಳಿ. ಸೊ 100 ಇಂಟು 30 ಮಾಡ್ಕೊಳ್ಳಿ, 3000 ರೂಪೀಸ್. ಏನಿದು 3000 ರೂಪಾಯಿ, ಎಷ್ಟು ಶುಗರ್ ಹಾಳಾಗಿದೆ ಅಲ್ಲ ದಾರಿನಲ್ಲಿ ಮಧ್ಯದಲ್ಲಿ, ಆ ಶುಗರಿನ ಕಾಸ್ಟ್. 100 kg ಲಾಸ್ ಆಗಿದೆ, 30 ರೂಪಾಯಿದಂಗೆ 1 kg. ಸೊ ಅದರಿಂದ 3000 ರೂಪಾಯಿ ಆಯಿತು. ಸೊ ಇದಕ್ಕೆ ಏನು ಆ್ಯಡ್ ಮಾಡಬೇಕು, ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, PNRE, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕಂಜೈನರ್. ಕಂಜೈನರ್ದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಫಸ್ಟು ಕಂಜೈನರ್ದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತೇಳಿ ನೋಡಬೇಕು. ಎಷ್ಟಿದೆ, 6000 ಇದೆ. ಸೊ 6000 ಇಂಟು ಫಾರ್ಮುಲಾನ ಆಗಲೇ ಹಿಂದೆ ಬರ್ಸಿದ್ದೇನೆ, ಹಿಂದಿನ ಸ್ಲೈಡ್ನಾಗ ಇದೆ. 6000 ಇಂಟು ಶುಗರ್ ಲಾಸ್ಟ್, ಹೌ ಮೆನಿ kgs ಆಫ್ ಶುಗರ್ ಲಾಸ್ಟ್, 100 kg. ಸೊ ಇಂಟು 100 kg ಡಿವೈಡೆಡ್ ಬೈ ಟೋಟಲ್ ಶುಗರ್ ಕನ್ಸೈನ್ಡ್, ಎಷ್ಟು, 1000 kg. ಸೊ 6000 ಇಂಟು 100 kg ಡಿವೈಡೆಡ್ ಬೈ 1000 kg ಟೋಟಲ್ ಶುಗರ್ ಕನ್ಸೈನ್ಡ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ 600 ರೂಪೀಸ್ ಬರುತ್ತೆ. ಈ 600 ರೂಪೀಸ್ ಏನಂತಂದ್ರೆ ಆಯಿಲ್ ಲಾಸ್ ಆಗಿದೆಯಲ್ಲ, ಸಾರಿ ಶುಗರ್ ಲಾಸ್ ಆಗಿದೆಯಲ್ಲ, ಆ ಲಾಸ್ ಆಗಿರ್ತಕ್ಕಂಥ ಯೂನಿಟ್ಗೆ ಸಂಬಂಧಪಟ್ಟ ಹಾಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸು. ಹಾಗಾದ್ರೆ 600 ರೂಪೀಸ್ ಇದ್ದ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪ್ರಪೋರ್ಷನೇಟ್ ಕ್ಯಾಲ್ಕುಲೇಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಫಾರ್ಮುಲಾ ನಾನು ಬರ್ಸಿದ್ದೀನಿ, ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಂಟು ಗೂಡ್ಸ್ ಲಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಗೂಡ್ಸ್ ಕನ್ಸೈನ್ಡ್ ಅಂತ ಹೇಳಿದ್ದೇನೆ. ಸೊ ಈ ಫಾರ್ಮುಲಾದ ಪ್ರಕಾರ 600 ಬರುತ್ತೆ. 3000 ಪ್ಲಸ್ 600 ಎರಡು ಕೂಡಿಸ್ಕೊಳ್ಳಿ. ಸೊ 3600 ಇಸ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಈ ರೀತಿಯಾಗಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸನ್ನು ನಾವು ಕಂಡು ಹಿಡ್ಕೊಳ್ಬೇಕು. ದೆನ್ ಲೆಟ್ ಅಸ್ ಸಿ ಒನ್ ಅಸೈನ್ಮೆಂಟ್ ಪ್ರಾಬ್ಲಮ್. ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಒಂದು ಪ್ರಾಬ್ಲಮನ್ನು ಕೊಡ್ತೀನಿ. ಈಗ ನಾನೇನು ಮಾಡಿದ್ದೇನಲ್ಲ ಪ್ರಾಬ್ಲಮ್, ಅದೇ ರೀತಿ ಪ್ರಾಬ್ಲಮನ್ನು ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಕ್ಸ್ ಕನ್ಸೈನ್ಡ್ 2000 kgs ಆಫ್ ಆಯಿಲ್ at ₹15 per kg and spent ₹3000 as a loading and a freight charges. 200 kgs of oil lost in transit. Y sold 1320 kg of oil by spending ₹5000 as selling expenses. There was a loss of 40 kg of oil due to leakage. So this is the problem. Calculate value of abnormal loss. ಹಾಗಾದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ಹಿಂಟ್ಸ್ ಹೇಳ್ತೀನಿ ನಾನು ನಿಮಗೆ. ಹಾಗೆ ನಾವೇನು ಮಾಡ್ಕೊಳ್ಬೇಕು, ಎಷ್ಟು kg ಲಾಸ್ ಆಗಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಪರ್ kg ಎಷ್ಟಿದೆ ಅಂತೇಳಿ. ಇಲ್ಲೇ 200 kg ಲಾಸ್ ಆಗಿದೆ, 200 ಇಂಟು 15 ಮಾಡ್ಕೊಳ್ಳಿ. ದೆನ್ ಇದಕ್ಕೆ ಏನು ಮಾಡ್ಕೊಳ್ಬೇಕಂತಂದ್ರೆ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ಕಂಜೈನರ್ ಎಷ್ಟಿದೆ, 3000 ಇದೆ. 3000 2000 kgಗೆ. ಸೊ ಆದರೆ 200 kgಗೆ ಎಷ್ಟಂತೆ ಮಾಡ್ಕೊಳ್ಬೇಕು, 3000 ಇಂಟು 200 ಡಿವೈಡೆಡ್ ಬೈ 2000 ಮಾಡ್ಕೊಳ್ಳಿ. ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಕಾಸ್ಟ್ ಆಫ್
IL ಲಾಸ್ಟ್ಗೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ದ ಕನ್ಸೈನರ್ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಇದು ಅಬ್ನಾರ್ಮಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ಸೊ ಈ ವಿಷಯದ ಮೇಲೆ ನೀವು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ನೀವಾಗೆಲ್ಲ ಅರ್ಥ ಆಗಿದೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಕನ್ಸೈನ್ಮೆಂಟ್ ಸ್ಟಾಕ್ ಬಗ್ಗೆ ತಿಳಿದುಕೊಳ್ಳೋಣ. ಟಿಲ್ ದೆನ್, ಗುಡ್ ಬೈ.